अस्सलामुअलैकुम फ्रेंड्स ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ ಇವತ್ತಿನ ವಿಡಿಯೋದಲ್ಲಿ ಏನೇನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ರಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಗ್ಯಾಸ್ ಶೆಲ್ಫ್ ಎಲ್ಲ ತೊಳಿತಾ ಇದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಳೆಗಾಲ ಶುರು ಆಯ್ತಂದ್ರೆ ಪೂರ್ತಿ ಬೂಸಿ ಬೂಸಿ ತರ ಕಾಣಿಸುತ್ತೆ ಫ್ರೆಂಡ್ಸ್ ಕಿಚನ್ ರೂಮ್ ಡಬ್ಬೆ ಮೇಲೆ ಗ್ಯಾಸ್ ಮೇಲೆ ಆ ಥರ ಪೂರ್ತಿ ಬೂಸಿ ಬಂದುಬಿಡುತ್ತೆ ಫ್ರೆಂಡ್ಸ್ ಸ್ವೀಟಿನ ಮನೆಯಲ್ಲಿ ಇದೆ ಆಗೋದು ಇಲ್ಲಿ ನೋಡ್ರಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆನೂ ತೊಳೆದಿದ್ದೀನಿ ಫ್ರೆಂಡ್ ನಾನು ಈಗ ಗ್ಯಾಸಿನ ಪೂರ್ತಿ ಇಷ್ಟು ಒರೆಸಿ ನಾನು ಚೆನ್ನಾಗಿ ಸೆಟ್ ಮಾಡ್ತಾಯಿದ್ದೀನಿ ಇದೆಲ್ಲ ಹಾಕಿ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಎದ್ದಿದ್ದು ಇವತ್ತು 6:30ಗೆ ಫ್ರೆಂಡ್ಸ್ ಇದೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಇದು ಗ್ಯಾಸು ಶೆಲ್ಫು ಆಮೇಲೆ ಇದೆಲ್ಲ ಕ್ಲೀನ್ ಮಾಡೋ ಅಷ್ಟು ಟೈಮಿಗೆ ಟೈಮ್ ಇದು 7:45 ಅದಕ್ಕೆ ನಾನು ಏನು ತಿಂಡಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಾನು ಇಲ್ಲಿ ನೋಡಿರಿ ಬಿಸಿಲು ಒಂದು ಸ್ವಲ್ಪ ಕಾಣಿಸ್ತಾ ಇದೆ ಮಳೆ ಬಂದು ರಾತ್ರಿಯಿಂದ ತುಂಬ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಈಗ ಇದೆಲ್ಲ ಸೆಟ್ ಮಾಡಿ ನಾನು ತಿಂಡಿ ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಕೇಳ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಇದೆಲ್ಲ ಸೆಟ್ ಆಯಿತು ಈಗ ಇದು ನೋಡ್ರಿ ಉಪ್ಪಿನಕಾಯಿದು ಮಾವಿನಕಾಯಿದು ಇದು ಟೊಮ್ಯಾಟೊ ಸಾರು ಮಾಡಿದ್ದೆ ರಾತ್ರಿ ಇಷ್ಟು ಇದೆ ಅನ್ನ ರಾತ್ರಿದು ಈಗ ನಾನು ಕೇಳಿದೆ ಏನು ತಿಂತೀರಾ ಅಂತ ಇಲ್ಲಿ ಮಸಾಲೆ ಕಟ್ ಮಾಡಿದ್ದೀನಿ ಈಗ ತರಿಸಿರೋದು ನಮ್ಮ ಯಜಮಾನರು ಮಂಡಕ್ಕಿ 8 ಸೇರು ಮಂಡಕ್ಕಿ ಇದೆ ಫ್ರೆಂಡ್ಸ್ ಅದು ಸೇರು ಅಂದರೆ ಸ್ವಲ್ಪ ಸಣ್ಣದು ಗ್ಲಾಸ್ ಬರುತ್ತೆ ಆ ಥರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಟೊಮ್ಯಾಟೊ ಈರುಳ್ಳಿ ಆಮೇಲೆ ಕೊತ್ತಂಬರಿ ಕಟ್ ಮಾಡಿದ್ದೀನಿ ಗ್ಯಾಸ್ ಹಚ್ಚಿದ್ದೀನಿ ಫ್ರೆಂಡ್ಸ್ ಈಗ ನಾನು ಫೋನು ಸೆಟ್ ಮಾಡಿದೆ ಟ್ರೈಪಾಡ್ನಲ್ಲಿ ಈಗ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ ನನಗೆ ಕಡಾಯಿಯಲ್ಲಿ ಇದು ರೆಸಿಪಿ ಮಾಡಬೇಕಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕಿದ್ದೀನಿ ನಾನು ಎಣ್ಣೆ ಬಿಸಿ ಆಗಬೇಕು ಫ್ರೆಂಡ್ಸ್ ಈಗ ಇದರಲ್ಲಿ ನಾನು ಫಸ್ಟ್ ಹಾಕೋದು ಶೇಂಗಾ ಬೀಜ ಇದು ಸಾಮಾನ್ಯವಾಗಿ ಎಲ್ಲರಿಗೆ ಬರುತ್ತೆ ಫ್ರೆಂಡ್ಸ್ ಏನು ಹೊಸದಲ್ಲ ಇದು ರೆಸಿಪಿ ಆದರೆ ಐಡಿಯಾ ಬರುತ್ತಲ್ಲ ಲೇಡೀಸ್ ಅವರಿಗೆ ಏನು ಮಾಡೋದು ತಿಂಡಿ ಏನು ಮಾಡೋದು ಮಕ್ಕಳಿಗೆ ಏನು ಟಿಫನ್ನಲ್ಲಿ ಏನು ಕಟ್ಟಿ ಕೊಡೋದು ಅಂತ ಯೋಚನೆ ಬಂದುಬಿಡುತ್ತಲ್ಲ ಅದಕ್ಕೆ ನಾನು ವ್ಲಾಗ್ನಲ್ಲಿ ತೋರಿಸ್ತಾ ಇರೋದು ದಿನ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕಿದೆ ಆಮೇಲೆ ಇದರಲ್ಲಿ ನಾನು ಒಂದು ಸ್ವಲ್ಪ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ ಫಸ್ಟು ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆಮೇಲೆ ಇದರಲ್ಲಿ ನಾನು ಇದು ಉದ್ದಿನಬೇಳೆನೂ ಒಂದು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ಸ್ ಅದೆಲ್ಲ ಮೂರು ಸೇರಿ ಒಂದು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ಫ್ರೆಂಡ್ಸ್ ಆಮೇಲೆ ನಾನು ಸಾಸಿವೆ ಹಾಕ್ತೀನಿ ಆದರೆ ಇದು ನೋಡಿದರೆ ನನ್ನ ವ್ಲಾಗ್ ನನ್ನ ವಿಡಿಯೋ ಐಡಿಯಾ ಬಂದುಬಿಡುತ್ತೆ ಈ ಥರ ಮಾಡ್ಬೋದು ಅಂತ ಅದಕ್ಕೆ ನಿಮಗೆ ದಿನ ಟಿಫನ್ ಬಾಕ್ಸಿಗೆ ಏನು ಕಟ್ಟಿ ತೊಗೊಂಡು ಹೋಗೋದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅದೇ ತೋರಿಸ್ತಾ ಇರೋದು ನಾನು ನೋಡಿರಿ ಉದ್ದಿನಬೇಳೆನ ಹಾಕಿದೆ ನಾನು ಈಗ ಬ್ರೌನ್ ಕಲರ್ ಬರಬೇಕು ಫ್ರೆಂಡ್ ಜಾಸ್ತಿ ನಾನು ಕಪ್ ಕಲರ್ ಮಾಡಲ್ಲ ಇಲ್ಲಿ ನೋಡಿರಿ 3 ಕರೆಕ್ಟ್ ಆಯಿತು ಇದು ಒಂದು ಸ್ವಲ್ಪ ಜಾಸ್ತಿ ಇತ್ತು ಟೈಮು ವ್ಲಾಗ್ನಲ್ಲಿ ಇದು ವಿಡಿಯೋ ಮಾಡಿದ್ದಲ್ಲ ಅದಕ್ಕೆ ಒಂದು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನಾನು ಈಗ ನಾನು ಸಾಸಿವೆನೂ ಹಾಕಿದೆ ಇದರಲ್ಲಿ ಈಗ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಇದರಲ್ಲಿ ನಾನು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ಫ್ರೆಂಡ್ ಬೇಕಾದರೆ ನೀವು ಹಾಕ್ಕೊಳ್ಳಿ ಇದು ತುಂಬ ಈಸಿ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡೋದಂದರೆ ಇದೇ ಫ್ರೆಂಡ್ಸ್ ನಮ್ಮ ಯಜಮಾನರಿಗೆ ಇಷ್ಟ ಆಗೋದು ತಿಂಡಿ ಅಂದರೆ ಚಿತ್ರಾನ್ನೂ ತಿಂತಾರೆ ಇಷ್ಟಪಟ್ಟು ಆಮೇಲೆ ಇದನ್ನು ತಿಂತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈರುಳ್ಳಿ ಹಾಕಿದೆ ನಾನು ಈರುಳ್ಳಿಗೆ ಈ ಥರ ಕ್ರಷ್ ಮಾಡಿ ಹಾಕಿದರೆ ಕೈಯಿಂದನೇ ತುಂಬ ಚೆನ್ನಾಗಿ ಬೇಗ ಕುಕ್ ಆಗುತ್ತೆ ಇದರಲ್ಲಿ ನಾನು ಉಪ್ಪನ್ನು ಹಾಕ್ತೀನಿ ಆಮೇಲೆ ಇಲ್ಲಿ ಫೋನ್ ನೋಡಿದರೆ ನಾನು ಈಗ ನೋಡ್ತಾ ಇದ್ದೀನಿ ಎಡಿಟ್ ಟೈಮ್ನಲ್ಲಿ ಕ್ಲೀನಾಗಿ ಇಲ್ಲ ಅಂತ ನಾನು ನೋಡೇ ಇಲ್ಲ ಫ್ರೆಂಡ್ಸ್ ಕ್ಯಾಮ್ರಾ ಕ್ಲೀನ್ ಇದೆ ಏನಿಲ್ಲ ಅಂತ ಇಲ್ಲಿ ನೋಡಿರಿ ತೋರಿಸ್ತಾ ಇರೋದು ನಿಮಗೆ ಕಲರ್ ಚೇಂಜ್ ಆಗಿದೆ ಅಂತ ಈಗ ಇದರಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಬೇಗ ಕೆಲಸನೂ ಆಗುತ್ತೆ ಟೈಮು ಜಾಸ್ತಿ ಹಿಡಿಯಲ್ಲ ಈರುಳ್ಳಿ ಮತ್ತು ಮೆತ್ತಗಾಗುತ್ತೆ ಇಲ್ಲಿ ನೋಡಿ
ನನ್ನ ವ್ಲಾಗು ದಿನ ನೋಡಿದರೆ ನಿಮಗೆ ಐಡಿಯಾ ಬಂದುಬಿಡುತ್ತೆ ಫ್ರೆಂಡ್ಸ್. ಏನು ಮಾಡೋದು ತಿಂಡಿ, ಏನು ಮಾಡೋದು ಸಾರು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ರೀತಿ ವ್ಲಾಗ್ನಲ್ಲಿ ನೋಡೋಕ್ಕೆ ಇಷ್ಟ ಅಂತ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನಾನು ಅದೇ ಥರ ಮಾಡ್ತೀನಿ. ಈಗ ನಾನು ಟೇಸ್ಟಿಗೆ ಎಷ್ಟು ಬೇಕು ಖಾರದ ಪುಡಿ, ಅರಿಶಿನ, ಹಲ್ದಿ ಪೌಡರ್ ಹಾಕಿದೆ ಫ್ರೆಂಡ್ಸ್. ನಾನು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಟೊಮಾಟೊ ಹಾಕ್ತೀನಿ. ಟೊಮಾಟೊ ಹಾಕಿ ಕೊತ್ತಂಬರಿ ದಂಟು ಇರುತ್ತಲ್ಲ ಅದು ಹಾಕ್ತೀನಿ. ಅದು ಒಂದು ಸ್ವಲ್ಪ ಮೆತ್ತಗಾಗಬೇಕಲ್ಲ, ಅದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್, ಮೆತ್ತಗಾಗಬೇಕು. ಅಲ್ಲಿನ ತನಕ ಕುಕ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ನಾನು ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು, ಕುಕ್ಕು ಆಯಿತು. ಈಗ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಈಗ ಕ್ಲೀನ್ ಮಾಡಿದ್ದೀನಿ ನೋಡಿರಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ನಾನು ಇಲ್ಲಿ ಹಾಕ್ತಾಯಿರೋದು ಹುರಿಗಡಲೆ. ನಾನು ಪೌಡ್ರ್ ಮಾಡಿ ಹಾಕಲ್ಲ ಫ್ರೆಂಡ್ಸ್, ಇದೇ ಥರ ಹಾಕೋದು. ನಮ್ಮ ಯಜಮಾನ್ರಿಗೆ ಅದು ಪೌಡ್ರು ಚೆನ್ನಾಗಿ ಅನಿಸಲ್ಲ. ಆ ಥರ ಮಾಡಿದರೆ ತಿಂಡಿ ಪೌಡ್ರ್ ಹಾಕಿ ಮಾಡಿದರೆ ಚೆನ್ನಾಗಿ ಅನಿಸಲ್ಲ, ಅವರು ಜಾಸ್ತಿ ತಿನ್ನೋದೇ ಇಲ್ಲ. ಈ ಥರ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಮತ್ತು ಒಂದು ಸ್ವಲ್ಪ ಖಾರ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ ಇದರ ಜೊತೆನೇ. ನೀವು ಮೇಲೆಯಿಂದ ಇದು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಬೋದು ಇದರಲ್ಲಿ. ನಾನು ಹಾಕ್ತಾಯಿಲ್ಲ ಫ್ರೆಂಡ್ಸ್, ಬರೀ ಇಷ್ಟೇ ಮಸಾಲೆ ಹಾಕ್ತಾಯಿರೋದು ನಾನು. ಸಿಂಪಲ್ ಆ್ಯಂಡ್ ಈಸಿ ರೆಡಿ ಆಗುತ್ತೆ ಫ್ರೆಂಡ್ಸ್ ತಿಂಡಿ. ಆಮೇಲೆ ಇಲ್ಲಿ ನೆನ್ಸಕ್ಕೆ ಹಾಕಿದ್ದೀನಿ ಮಂಡಕ್ಕಿ. ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಮಂಡಕ್ಕಿನೇ ಅನ್ನೋದು ಫ್ರೆಂಡ್ಸ್. ಒಬ್ಬೊಬ್ಬರು ಇದು ಚುರುಮುರಿನೂ ಅಂತಾರೆ, ಇಲ್ಲಿ ಮಂಡಕ್ಕಿನೇ ಅನ್ನೋದು ಶಿವಮೊಗ್ಗದಲ್ಲಿ. ನೆನೆಸಾಯ್ತು, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಳಗಡೆ ಮೇಲೆ ಮಾಡಿ ಈ ಥರ 3 ಸಲ ಚೆನ್ನಾಗಿ ತೊಳೆದಿದ್ದೀನಿ ಫ್ರೆಂಡ್ಸ್. ಇದು ಈಗ ಹಾಕ್ತಾಯಿದ್ದೀನಿ ನೋಡಿರಿ, ಹಾಕಿ ಮಿಕ್ಸ್ ಮಾಡ್ತೀನಿ. ಯಾರ್ಯಾರಿಗೆ ಈ ತಿಂಡಿ ತುಂಬ ಇಷ್ಟ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಏನು ರೆಸ್ಪಾನ್ಸೇ ಬರ್ತಾಯಿಲ್ಲ ವ್ಲಾಗ್ನಲ್ಲಿ, ಅಷ್ಟು ಹೇಳ್ತಾಯಿದ್ದೀನಿ ಒಂದು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ. ಏನೂ ರೆಸ್ಪಾನ್ಸೇ ಬರ್ತಾಯಿಲ್ಲ. ಪ್ಲೀಸ್ ಹಂಗೆ ಮಾಡಬೇಡ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್. ಸಪೋರ್ಟ್ ಅಗತ್ಯ ಇದೆ ನನಗೆ, ಅದಕ್ಕೆ ದಿನ ವ್ಲಾಗ್ನಲ್ಲಿ ಕೇಳ್ತಾ ಇರ್ತೀನಿ ನಿಮ್ಮ ಹತ್ರ. ಇಲ್ಲಿ ನೋಡಿರಿ ಎಲ್ಲ ಮಂಡಕ್ಕಿ ಹಾಕಿದೆ. ಆದರೆ ನಾನು ಇಲ್ಲಿ ದೊಡ್ಡದ ಕಡಾಯಿ ತಗೊಂಡಿರೋದು. ನೀವು ಅಂತೀರ ಏನೋ ಗೊತ್ತಿಲ್ಲ ನನಗೆ, ಇಷ್ಟು ಬೇಕಾ ಇವರಿಗೆ 4 ಜನಕ್ಕೆ ಅಂತ. ಟಿಫನಿಗೂ ಬೇಕು, ತಿನ್ನೋಕ್ಕೆ ಬೇಕು. ಆದರೂ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಅಂದರೆ ಒಂದು ಸ್ವಲ್ಪ ಜಾಸ್ತಿನೂ ತಿಂತಾರೆ ಫ್ರೆಂಡ್, ಇದು ಇಷ್ಟಪಟ್ಟು. ಅದಕ್ಕೆ ನಾನು ಇಷ್ಟು ಹಾಕ್ತಾಯಿದ್ದೀನಿ. ನಾನು 8 ಸೇರು ಹಾಕಿಲ್ಲ ಫ್ರೆಂಡ್ಸ್, 6 ಸೇರು ಹಾಕಿದ್ದೀನಿ. ಒಂದು ಸ್ವಲ್ಪ ಇಟ್ಟಿದ್ದೀನಿ ಕವರ್ನಲ್ಲಿ ಮಂಡಕ್ಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿರೋದು ಫ್ರೆಂಡ್ಸ್, ಯಾಕಂದರೆ ಮಿಕ್ಸ್ ಆದಮೇಲೆ ತಿಂದು ನೋಡಿದರೆ ಒಂದು ಸ್ವಲ್ಪ ಸಪ್ಪೆ ಕಾಣಿಸುತ್ತೆ. ಅದಕ್ಕೆ ತಿನ್ನೋಕ್ಕೆ ಮಜಾ ಬರಲ್ಲ ಅಂತ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿರೋದು. ದೂರದಿಂದ ಎಷ್ಟು ಚೆನ್ನಾಗಿ ಕಲರ್ ಬಂದುಬಿಡುತ್ತೆ. ಇದು ಹತ್ತಿರ ತಂದರೆ ಫೋನ್ ನೋಡಿರಿ ಎಷ್ಟು ಕಲರ್ ಚೇಂಜ್ ಆಗುತ್ತೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ತಕ್ಕೊಡ್ತೀನಿ ಫ್ರೆಂಡ್ ತಿಂಡಿ ಮಾಡೋಕ್ಕೆ. ಟೈಮು ಆಗ್ತಾಯಿದೆ. ಯಜಮಾನ್ರು 9 ಗಂಟೆಗೂ ಹೋಗಿಬಿಡ್ತಾರೆ ಫ್ರೆಂಡ್ಸ್ ಅವರು. ಈಗ ಗ್ಯಾಸ್ ಬಂದ್ ಮಾಡಿದೆ. ಈಗ ಕೊಡ್ತಾಯಿದ್ದೀನಿ ಪ್ಲೇಟ್ನಲ್ಲಿ. ಒಂದು ಸ್ವಲ್ಪ ಬೇಕಲ್ಲ ಥಂಬ್ನೇಲಿಗೆ, ಅದಕ್ಕೆ ನಾನು ಸಪ್ರೇಟಾಗಿ ಪ್ಲೇಟ್ನಲ್ಲಿ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ನೋಡಿರಿ ಮತ್ತೊಂದು ಸಲ ತೋರಿಸ್ತೀನಿ ನಿಮಗೆ ಹೆಂಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಇದೇ ತೋರಿಸ್ತಾ ಇರೋದು. ಮಳೆನೂ ಫುಲ್ ಜೋರಾಗಿ ಬರ್ತಾಯಿದೆ ಫ್ರೆಂಡ್. ಒಂದು 10 ನಿಮಿಷ ಬಿಡುತ್ತೆ ಫ್ರೆಂಡ್, ಆಮೇಲೆ ತುಂಬ ಜೋರಾಗಿ ಫಾಸ್ಟಾಗಿ ಬರುತ್ತೆ ಮಳೆ. ಇನ್ನೂ ಬಟ್ಟೆನೂ ಒಗಿಬೇಕು ಫ್ರೆಂಡ್ಸ್. ನಾನು ಬಟ್ಟೆ ಒಂದು ಕಷ್ಟ, ಇದು ಮಳೆಗಾಲದಲ್ಲಿ ತೊಳಿಬೋದು ಆದರೆ ಒಣ್ಸೋಕ್ಕಾಗಲ್ಲ. 3-4 ದಿವಸ ಆಗಬೇಕು ಫ್ರೆಂಡ್ಸ್. ನೋಡಿ ಎಲ್ಲ ಹೋದರು ಕೆಲಸಕ್ಕೆ. ಈಗ ಇದು ಬಟ್ಟೆ ಸೆಟ್ ಮಾಡಬೇಕು. ಆಮೇಲೆ ಇಲ್ಲಿ ಮೋಟ್ರನ್ನು ಹಾಕಿದ್ದೀನಿ ನಾನು, ನೀರು ಬಂತು, ಮಿಷಿನು ಚಾಲು ಆಯಿತು ಫ್ರೆಂಡ್ಸ್ ನಮ್ಮದು. ಒಂದು ದಿನ ಬಿಟ್ಟು ಒಂದು ದಿನ ತೊಳಿತಾ ಇರ್ತೀನಿ ನಾನು. ಈಗ ನೀರು ಸಿಂಟೆಕ್ಸ್ನಲ್ಲಿ ಹೋಗ್ತಾಯಿದೆ ಮೇಲ್ಗಡೆ. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್. ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.
ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.